ಶ್ರೀ ಗುರುಭ್ಯೋ ನಮಃ ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ಶಾಲ್ಮಲಾ ನದಿಯ ತೀರದಲ್ಲಿ ಭವ್ಯವಾಗಿ ಎದ್ದು ನಿಂತಿರುವಂತಹದ್ದು ನಮ್ಮ ಸೋಂದಾ ಸ್ವರ್ಣವಲ್ಲಿ ಮಠ. ಈ ಮಠ ಕರ್ನಾಟಕದಾದ್ಯಂತ ತನ್ನ ಭಕ್ತವೃಂದವನ್ನು ಹೊಂದಿರುವಂತಹ 16 ಸೀಮೆಗಳನ್ನು ಒಳಗೊಂಡಂತಹ ಬೃಹತ್ ಮಠ ನಮ್ಮ ಶ್ರೀ ಸ್ವರ್ಣವಲ್ಲಿ ಮಠ. ಈ ಸೋಂದಾ ಮಠವು ಬಹಳ ಪ್ರಾಚೀನವಾದಂತಹದ್ದು, ಹಾಗೆ ಬಹಳ ಭಕ್ತವೃಂದವನ್ನು ಹೊಂದಿರುವಂಥದ್ದು. ಇಲ್ಲಿ ಕೇವಲ ಹಿಂದೂ ಧರ್ಮದವರಿಗೆ ಅಥವಾ ಹವ್ಯಕ ಸಮುದಾಯದವರಿಗೆ ಮಾತ್ರ ಆದ್ಯತೆಗಳಿಲ್ಲ. ಎಲ್ಲ ಸಮುದಾಯದವರು, ಎಲ್ಲ ರೀತಿಯಾದಂತಹ ಭಕ್ತರು ಕೂಡ ಈ ಮಠಕ್ಕೆ ನಡೆದುಕೊಳ್ತಾರೆ. ಹಾಗೆ ಇಲ್ಲಿ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡಿಕೊಳ್ತಾರೆ. ಎಲ್ಲದಕ್ಕೂ ಮುಕುಟಪ್ರಾಯದಂತೆ ಇರುವಂತಹವರು ನಮ್ಮ ಶ್ರೀಗಳಾದಂತಹ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಂತಹ ಶ್ರೀಮಠ ಇವತ್ತಿಗೆ 54ನೇ ಯತಿವರ್ಯರನ್ನು ಕಾಣ್ತಾ ಇದೆ. ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಶ್ರೀಮಠದ 54ನೇ ಪೀಠಾಧಿಪತಿಗಳು. ಈಗ ಮುಂದೆ ಬರತಕ್ಕಂತಹವರು 55ನೇ ಪೀಠಾಧಿಪತಿಗಳಾಗ್ತಾರೆ. ಈ ಪೀಠಾಧಿಪತಿಗಳನ್ನು ಈಗಾಗಲೇ ಶ್ರೀಮಠವು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದೆ. ಯಲ್ಲಾಪುರ ಸೀಮೆಯ ವೈದಿಕ ಮನೆತನಕ್ಕೆ ಸೇರಿದಂತಹ ಶಿಷ್ಯರನ್ನು ತನ್ನ ಒಂದು ಉತ್ತರಾಧಿಕಾರಿಯಾಗಿ ಶಿಷ್ಯ ಸ್ವೀಕಾರಕ್ಕೆ ಗುರುಗಳು ಸಿದ್ಧರಾಗಿದ್ದಾರೆ. ಇಂತಹ ಒಂದು ಬೃಹತ್ ಭಕ್ತವೃಂದವನ್ನು ಹೊಂದಿರತಕ್ಕಂತಹ ಈ ಮಠದ ಐತಿಹ್ಯವೇನು, ಇದರ ಇತಿಹಾಸ ಏನು, ಹಾಗೆಯೇ ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಬರಬೇಕಾದ್ರೆ ಅವರಿಗೆ ಇರಬೇಕಾದಂತಹ ಅರ್ಹತೆಗಳೇನು, ಈ ಎಲ್ಲ ವಿಷಯವನ್ನು ವಿಸ್ತಾರವಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ವಿಡಿಯೋಗಳು ಕೂಡ ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ಪುಣ್ಯಕರವಾದಂತಹ ವಿಡಿಯೋವನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಸ್ವರ್ಣವಲ್ಲಿ ಶ್ರೀಮಠವು ಆದಿಶಂಕರಾಚಾರ್ಯರ ಪರಂಪರೆಯನ್ನು ಅನುಸರಿಸಿಕೊಂಡು ಬಂದಿರುವಂತಹದ್ದು. ಅದ್ವೈತ ಪರಂಪರೆ, ಅಹಂ ಬ್ರಹ್ಮಾಸ್ಮಿ ಇದೇ ಅಲ್ಲಿಯ ಮೂಲ ಮಂತ್ರಗಳು. ಯಾವುದು ಕೂಡ ಇಲ್ಲಿಂದ ಬೇರೆಯಲ್ಲ, ಎಲ್ಲವೂ ಸಹ ತನ್ನೊಳಗೆ ಅಡಗಿರುವಂತಹದ್ದು ಎಂಬಂತಹದ್ದಾಗಿ ಈ ಮಠ ಹೇಳುತ್ತೆ. ಹಾಗೆಯೇ ಈ ಮಠ ಅಂದರೆ ಈಗ ಸ್ವರ್ಣವಲ್ಲಿಯಲ್ಲಿ ಇರತಕ್ಕಂತಹ ಮಠ ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಕಾಶಿಯಲ್ಲಿ ಪ್ರಥಮ ಬಾರಿಗೆ ಶಂಕರಾಚಾರ್ಯರ ಶಿಷ್ಯರಾದಂತಹ ಶ್ರೀ ಭಾಸ್ಕರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರಿಂದ ಮೊದಲನೆಯದಾಗಿ ಪ್ರತಿಷ್ಠಾಪಿಸಲ್ಪಡ್ತು. ಅದಾದ ನಂತರ ಕಾಶಿಯಿಂದ ಉಜ್ಜಯಿನಿಗೆ, ಉಜ್ಜಯಿನಿಯಿಂದ ಗೋಕರ್ಣ ಕ್ಷೇತ್ರಕ್ಕೆ, ಗೋಕರ್ಣದಿಂದ ಕಡತೋಕಕ್ಕೆ, ಕಡತೋಕದಿಂದ ಸಹಸ್ರಲಿಂಗಕ್ಕೆ, ಶಿರಸಿಯ ಸಹಸ್ರಲಿಂಗಕ್ಕೆ, ಅಲ್ಲಿಂದ ತದನಂತರ ಈಗ ಇರುವಂತಹ ಸೋಂದಾ ಕ್ಷೇತ್ರಕ್ಕೆ. ಈ ಸೋಂದಾ ಕ್ಷೇತ್ರ ಮೊದಲು ಸೋದೆಯಾಗಿತ್ತು. ಸೋದೆಯ ಒಂದು ರಾಜರು ಆ ಒಂದು ಕ್ಷೇತ್ರವನ್ನು, ಈಗ ಸ್ವರ್ಣವಲ್ಲಿ ಮಠ ಇರುವಂತಹ ಕ್ಷೇತ್ರವನ್ನು ಮಠಕ್ಕಾಗಿ ದಾನವನ್ನು ಕೊಡ್ತಾರೆ. ಅದಾದ ನಂತರ ಅಲ್ಲಿ ಭವ್ಯವಾಗಿ ದಿವ್ಯವಾಗಿ ಮಠವನ್ನು ಕಟ್ಟಲಾಗತ್ತೆ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ಶ್ರೀ ಭಾಸ್ಕರೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ಈ ಮಠ ಇವತ್ತಿಗೂ ತನ್ನ ಅದ್ವೈತ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಭಗವಂತ, ಆತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ, ಅದೆರಡೂ ಕೂಡ ಒಂದೇ, ನನ್ನಲ್ಲಿರುವಂತಹ ಶಕ್ತಿಗೆ ಅದು ಪರಮಾತ್ಮ ಎಂಬಂತಹದ್ದಾಗಿ ಜಗತ್ತಿಗೆ ಸಾರಿದಂತಹ ಶಂಕರಾಚಾರ್ಯರ ತತ್ವಗಳನ್ನು, ಅವರ ಕೀರ್ತಿಯನ್ನು ಇವತ್ತಿಗೂ ಸಹ ಪ್ರತಿಪಾದಿಸಿಕೊಂಡು ಬಂದಿರತಕ್ಕಂತಹ ಈ ಒಂದು ಮಠಕ್ಕೆ 16 ಸೀಮೆಗಳು ಅದರ ಸ್ವಾಧೀನಕ್ಕೆ ಒಳಪಡುತ್ತೆ. ಈ ಮಠವನ್ನು ಮೊದಲು ಹೊನ್ನಾಳಿ ಮಠ ಎಂಬಂತಹದ್ದಾಗಿ ಕರಿತಾ ಇದ್ರು. ತದನಂತರದಲ್ಲಿ ಅದನ್ನು ಸ್ವರ್ಣವಲ್ಲಿ ಎಂಬಂತಹದ್ದಾಗಿ ಬದಲಾಯಿಸಿದ್ದಾರೆ. ಸ್ವರ್ಣವಲ್ಲಿ ಅಂದರೂ ಕೂಡ ಅದೇ, ಅಥವಾ ಹೊನ್ನಾಳಿ ಅಂತಂದ್ರೂ ಕೂಡ ಅದೇ, ಅರ್ಥ ಒಂದೇ ಆದರೂ ಕೂಡ ಮಠದ ಮಹತ್ವಗಳು ಈಗ ಬದಲಾಗ್ತಾ ಇವೆ. ಯಾಕೆಂದರೆ ಈ ಮಠದಲ್ಲಿ ಒಂದೇ ಜಾತಿ ಅಥವಾ ಒಂದೇ ಸಂಪ್ರದಾಯ ಈ ಥರದವರು ಮಾತ್ರ ಇಲ್ಲಿಗೆ ಬರಬೇಕು ಎನ್ನುವಂತಹ ಯಾವ ನಿಯಮಗಳು ಕೂಡ ಇಲ್ಲ. ತಮ್ಮೆಲ್ಲರಿಗೂ ಈ ವಿಷಯ ಗೊತ್ತಿರಬಹುದು ಅಂತ ಅಂದ್ಕೊಳ್ತೇನೆ. ಶ್ರೀಮಠದಲ್ಲಿ ನಡೀತಕ್ಕಂತಹ ಮಹಾರಥೋತ್ಸವದ ರಥವನ್ನು ಕಟ್ತಾ ಇರುವಂತಹವರು ಮುಸ್ಲಿಂ ಸಮುದಾಯದವರು. ಅವರು ಕೂಡ ನರಸಿಂಹಸ್ವಾಮಿಯ ಜಯಂತಿಯ ಸಂದರ್ಭದಲ್ಲಿ ನಡೆಯುವಂಥ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಆ ರಥವನ್ನು ಸಹ ಅವರೇ ಇವತ್ತಿಗೂ ಸಹ ಅವರೇ ಕಟ್ತಾರೆ. ಅಂದರೆ ಅರ್ಥ ಆಗ್ಬೋದು, ಎಲ್ಲ ಸಮುದಾಯದವರನ್ನ ಒಳಗೊಂಡು ಶ್ರೀಮಠ ಇವತ್ತಿಗೆ ನಡೀತಾ ಇದೆ. ಈ ಸ್ವರ್ಣವಲ್ಲಿ ಮಠದಲ್ಲಿ ಪ್ರಮುಖ ದೇವತೆಯಾದಂತಹವಳು ಶ್ರೀ ರಾಜರಾಜೇಶ್ವರಿ ಮಾತೆ. ಅವಳ ಜೊತೆಗೆ ಶ್ರೀ ಲಕ್ಷ್ಮೀ ನರಸಿಂಹ, ಗಣಪತಿ ಹಾಗೂ ಚಂದ್ರಮೌಳೇಶ್ವರ ದೇವರನ್ನ ಕೂಡ ಪೂಜಿಸಲಾಗತ್ತೆ. ವ್ಯಾಸರು ಹಾಗೆಯೇ ಶಂಕರಾಚಾರ್ಯರ ಪ್ರತಿಮೆಗಳನ್ನು ಸಹ ಇಲ್ಲಿ ಸ್ಥಾಪಿಸಲಾಗಿದೆ. ಶಂಕರ ಜಯಂತಿಯನ್ನು, ವ್ಯಾಸ ಜಯಂತಿಯನ್ನು ಕೂಡ ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಗತ್ತೆ. ಅದೇ ರೀತಿಯಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿನ ಬರುವಂತಹ ನರಸಿಂಹ ಜಯಂತಿಯ ದಿನ ಇಲ್ಲಿ ಮಹಾರಥೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ನಡೆಸಲಾಗುತ್ತೆ.
ಹಾಗೆಯೇ ಅದೇ ಆ ದಿನ ನರಸಿಂಹ ಜಯಂತಿಯ ಕಾರ್ಯಕ್ರಮಗಳು ಕೂಡ ಇಲ್ಲಿ ಬಹಳವಾಗಿ ನಡೆಯುತ್ತೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳತಕ್ಕಂತಹವರು ನಮ್ಮ ಗುರುಗಳು. ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಮಹಾಸರಸ್ವತಿ ಸ್ವಾಮಿಗಳು ಅಂತಂದರೆ ಕರ್ನಾಟಕದಲ್ಲಿ ಇವತ್ತು ಜನಜನಿತವಾಗಿರುವಂಥವ್ರು. ಯಾಕೆ ಅಂತಂದರೆ ಅವರು ನಡೆಸಿಕೊಂಡು ಬರ್ತಾ ಇರತಕ್ಕಂತಹ ಒಂದಷ್ಟು ಅಭಿಯಾನಗಳು, ಗೀತಾ ಅಭಿಯಾನ ಇರಬಹುದು ಅಥವಾ ಅವರ ಪರಿಸರ ಮೇಲಿರುವತಕ್ಕಂತಹ ಅವರ ಕಾಳಜಿಗಳು, ಎಲ್ಲಿ ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಹಾನಿಯಾಗ್ತಾ ಇದೆ ಅಂತ ಅನ್ನುವಂಥ ಸಂದರ್ಭಗಳು ಬಂದರೆ ಶ್ರೀ ಗುರುಗಳು ಅಲ್ಲಿ ಮೊದಲಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿಯೇ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರನ್ನು ಹಸಿರು ಸ್ವಾಮಿಗಳು ಎಂಬಂತಹದ್ದಾಗಿ ಕರೀತಾರೆ. ಗೀತಾ ಅಭಿಯಾನವನ್ನು ಇವರು ಶುರು ಮಾಡಿ ಇವತ್ತಿಗೆ 16 ವರ್ಷಗಳು. ಮನೆ ಮನೆಯಲ್ಲೂ ಗೀತೆಯ ಮೊಳಗಬೇಕು, ಆ ಗೀತೆಯ ಸಾರದಿಂದಾಗಿ ಪ್ರಪಂಚ ಉತ್ತಮ ಮಾರ್ಗದಲ್ಲಿ ನಡೆಯಬೇಕು ಎಂಬಂತಹದ್ದು ಇವರ ಕಲ್ಪನೆಯಾಗಿತ್ತು. ಆ ಕಲ್ಪನೆ ಇವತ್ತು ಸಾಕಾರಗೊಳ್ತಾ ಇದೆ. ಯಾಕೆಂದರೆ ಪ್ರತಿ ಗ್ರಾಮದಲ್ಲಿಯೂ ಪ್ರತಿ ಮನೆಗಳಲ್ಲಿಯೂ ಸಹ ಈ ಗೀತಾ ಅಭಿಯಾನವನ್ನು ಇವತ್ತಿಗೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಇಷ್ಟೊಂದು ಐತಿಹ್ಯವನ್ನ, ಪ್ರಸಿದ್ಧಿಯನ್ನ, ಕೀರ್ತಿಯನ್ನ ಪಡೆದುಕೊಂಡಂತಹ ಶ್ರೀಮಠವು ತನ್ನ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡಿದೆ. ಯಲ್ಲಾಪುರ ಸೀಮೆಯ ಇರಾಪುರ ಎಂಬಂತಹ ಗ್ರಾಮದ ನಾಗರಾಜ ಭಟ್ರು ಎಂಬಂತಹವರನ್ನ ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸುವುದಕ್ಕೆ ಗುರುಗಳು ನಿರ್ಧಾರವನ್ನ ಮಾಡಿದ್ದಾರೆ. ಇವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದಾದ್ರೆ, ಇವರು 1 ದಶಕಗಳಿಂದ ಅಂದ್ರೆ 10 ವರ್ಷಗಳಿಂದ ಶ್ರೀಮಠದಲ್ಲಿಯೇ ವೇದಾಂತ ಅಧ್ಯಯನವನ್ನ ಮಾಡ್ತಾ ಇದ್ರು. ಕಳೆದೊಂದು ವರ್ಷದಿಂದ ಹಿಂದೆ ಗುರುಗಳು ಇವರನ್ನ ಆಯ್ಕೆ ಮಾಡಿ ಇವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಾಶಿಗೆ ಕಳಿಸಿರ್ತಾರೆ. ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ, ಇಲ್ಲಿ ಏನೇನು ನಡೆಯುತ್ತೆ ಎಂಬಂತಹದ್ದನ್ನ ನೋಡೋದಕ್ಕೆ ಹೋದ್ರೆ, ಶಂಕರಾಚಾರ್ಯರ ಅದ್ವೈತ ಪರಂಪರೆಯಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಬೇಕಾದ್ರೆ ಕೆಲವೊಂದಷ್ಟು ನಿಯಮಾವಳಿಗಳಿವೆ. ಅದು ಹೀಗೆಯೇ ಆಗ್ಬೇಕು ಎಂಬಂತಹದ್ದಾಗಿ ಶಂಕರಾಚಾರ್ಯರು ಅಥವಾ ಅವರಿಗಿಂತಲೂ ಹಿಂದಿನವರು ಹೀಗೆಯೇ ಸನ್ಯಾಸತ್ವವನ್ನು ಸ್ವೀಕರಿಸಬೇಕು, ಇಂಥವರು ಮಾತ್ರ ಸ್ವೀಕರಿಸಬೇಕು ಎಂಬಂತಹದ್ದಾಗಿ ಮೊದಲಾಗಿ ಹೇಳಿದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ನಿಯಮಗಳಿವೆ. ಈ ಅದ್ವೈತ ಪರಂಪರೆಯ ಪ್ರಕಾರ ಸನ್ಯಾಸತ್ವವನ್ನ ಸ್ವೀಕರಿಸಬೇಕಾದಂತಹವರು ಮೊದಲಾಗಿ ವಿವಾಹಿತರಾಗಿರಬಾರ್ದು. ಬಾಲ್ಯಾವಸ್ಥೆಯನ್ನ ಕಳೆದು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ತದನಂತರ ಅವರು ಸನ್ಯಾಸತ್ವವನ್ನ ಸ್ವೀಕರಿಸಬಹುದು ಅಥವಾ ಅದಕ್ಕೂ ಮೊದಲೇ ಸಹ ಸನ್ಯಾಸತ್ವವನ್ನ ಸ್ವೀಕರಿಸಬಹುದಾಗಿದೆ. ಈ ಸನ್ಯಾಸತ್ವವನ್ನ ಸ್ವೀಕರಿಸಬೇಕಾದ್ರೆ ಒಂದಷ್ಟು ನಿಯಮಗಳಿವೆ. ಏನ್ ನಿಯಮಗಳು ಅಂತಂದ್ರೆ, ಸನ್ಯಾಸತ್ವವನ್ನ ಸ್ವೀಕರಿಸಲು ಇಚ್ಛೆ ಪಡುವಂತಹವರ ತಾಯಿಗೆ 3 ಮಕ್ಕಳಿರ್ಬೇಕು, 3 ಗಂಡು ಮಕ್ಕಳಿರ್ಬೇಕು. ಅವರು ಮಧ್ಯದವರಾಗಿರ್ಬೇಕು ಸನ್ಯಾಸತ್ವವನ್ನ ಸ್ವೀಕರಿಸುವವರು. ಯಾಕೆಂದ್ರೆ ಹಿರಿಯವರಿಗೆ ಹಾಗೆ ಕಿರಿಯವರಿಗೆ ಪಿತೃಕಾರ್ಯದ ಜವಾಬ್ದಾರಿಗಳಿರುತ್ತೆ. ಪಿತೃಕಾರ್ಯವು ಕೂಡ ಸನ್ಯಾಸತ್ವಕ್ಕಿಂತ ಶ್ರೇಷ್ಠ ಎಂಬಂತಹದ್ದಾಗಿ ನಮ್ಮ ಧರ್ಮ ಹೇಳುತ್ತೆ. ಹಾಗಾಗಿ ಪಿತೃಕಾರ್ಯವನ್ನ ನೆರವೇರಿಸೋದಕ್ಕೋಸ್ಕರ ಹಿರಿಯವರು ಮತ್ತೆ ಕಿರಿಯವರನ್ನ ಅಲ್ಲಿಯೇ ಉಳಿಸಿ ಮಧ್ಯದವರನ್ನ ಸನ್ಯಾಸತ್ವಕ್ಕಾಗಿ ಅಥವಾ ಒಂದು ಮಠದ ಉತ್ತರಾಧಿಕಾರಿಯನ್ನಾಗಿ ನೇಮಿಸಲಾಗುತ್ತೆ. ಈಗ ಕಾಲ ಬದಲಾಗಿದೆ. 3 ಮಕ್ಕಳು ಇರುವಂತಹದ್ದು ಬಹಳ ಕಡಿಮೆ. ಹಾಗಾಗಿ 2 ಗಂಡು ಮಕ್ಕಳಿದ್ರು ಕೂಡ ಸಾಕು ಎಂಬಂತಹದ್ದಾಗಿ ಬದಲಾವಣೆಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ತಾಯಿಗೆ 2 ಗಂಡು ಮಕ್ಕಳಿರ್ಬೇಕು. ಅವರಲ್ಲಿ ಮೊದಲನೆಯವನಾದ್ರೂ ಆಯ್ತು, ಇಲ್ಲಾಂದ್ರೆ 2ನೇಯವನಾದ್ರೂ ಆಯ್ತು. ಯಾರು ಸನ್ಯಾಸತ್ವವನ್ನ ಸ್ವೀಕರಿಸುವುದಕ್ಕೆ ಇಚ್ಛೆ ಪಡ್ತಾರೋ ಅವರ ಒಂದು ಜಾತಕದಲ್ಲಿ ರಾಜಸನ್ಯಾಸ ಯೋಗ ಎಂಬಂತಹದ್ದು ನಿಚ್ಚಳವಾಗಿ ಇರ್ಬೇಕಾಗತ್ತೆ. ಸನ್ಯಾಸತ್ವದಲ್ಲಿಯೂ ಬಹಳಷ್ಟು ವಿಧಗಳು. ಮಠದ ಪೀಠಾಧಿಪತಿಗಳಾಗಬೇಕು ಅಂದ್ರೆ ಅವರ ಜಾತಕದಲ್ಲಿ ರಾಜಸನ್ಯಾಸ ಯೋಗ ಇರಬೇಕಾಗತ್ತೆ. ರಾಜಸನ್ಯಾಸ ಅಂತಂದ್ರೆ ಆ ಒಂದು ಸೀಮೆಗಳನ್ನ, ಎಷ್ಟು ಸೀಮೆಗಳನ್ನ ಒಳಗೊಂಡಿರ್ತೀವೋ ಅಷ್ಟು ಸೀಮೆಗಳನ್ನ ರಾಜನ ರೀತಿಯಲ್ಲಿ ಪೋಷಿಸುವಂತಹ ಒಂದು ಅಧಿಕಾರ, ಆಡಳಿತವನ್ನ ನಡೆಸುವಂತಹ ಒಂದು ಚಾಕಚಕ್ಯತೆ ಅವರಿಗೆ ಇರ್ಬೇಕಾಗತ್ತೆ. ಎಲ್ಲರನ್ನ ಒಂದೇ ದೃಷ್ಟಿಯಲ್ಲಿ ಕಂಡುಕೊಂಡು ಎಲ್ಲರನ್ನ ಒಳಗೊಂಡುಕೊಂಡೇ ತನ್ನ ಪೀಠವನ್ನ ನಡೆಸುವಂತಹ ಒಂದು ಜವಾಬ್ದಾರಿ, ಸಾಮರ್ಥ್ಯಗಳು ಆ ಮನುಷ್ಯನಲ್ಲಿ ಇರ್ಬೇಕಾಗತ್ತೆ. ಅಂತಹ ಒಂದು ಉತ್ತಮವಾದಂತಹ ವ್ಯಕ್ತಿತ್ವವನ್ನ, ಸಂಸ್ಕಾರವನ್ನ ಹೊಂದಿರತಕ್ಕಂತಹವರು ಮಾತ್ರ ಪೀಠಾಧಿಪತಿಗಳಾಗಬಹುದು. ಹಾಗಾಗಿ ಈ ಸನ್ಯಾಸತ್ವವನ್ನ ಇದೆಯೋ ಇಲ್ವೋ ಅನ್ನುವಂತಹದ್ದಾಗಿ ಗುರುತಿಸೋದಕ್ಕಾಗಿ ಮೊದಲಾಗಿ ಅವರ ಜಾತಕವನ್ನ ನೋಡ್ಲಾಗತ್ತೆ. ಜಾತಕದಲ್ಲಿ ಸನ್ಯಾಸತ್ವ, ರಾಜಸನ್ಯಾಸವೇ ಇದೆ ಎಂಬಂತಹದ್ದಾಗಿ ಗೊತ್ತಾದಾಗ ಅವರ ಮನೆಯವರ ಒಪ್ಪಿಗೆ ಬೇಕು. ತಂದೆಯ ಒಪ್ಪಿಗೆ, ತಾಯಿಯ ಒಪ್ಪಿಗೆ ಬೇಕು. ಅಕಸ್ಮಾತ್ ತಂದೆಯ ಒಪ್ಪಿಗೆ ಸಿಗದೇ ಇದ್ರೂ ಪರವಾಗಿಲ್ಲ, ತಾಯಿ ಒಪ್ಪಲೇಬೇಕಾಗತ್ತೆ. ಆಕೆ ತಾನು ಮಗನನ್ನ ಸನ್ಯಾಸತ್ವಕ್ಕೆ ಕಳಿಸೋದಿಲ್ಲ ಎಂಬಂತಹದ್ದಾಗಿ ಹೇಳಿದ್ರೆ ಯಾರು ಕೂಡ ಅವರನ್ನ ಒತ್ತಾಯಿಸೋದಕ್ಕಾಗೋದಿಲ್ಲ. ಸ್ವತಃ ಶಂಕರಾಚಾರ್ಯರು ಕೂಡ ತಮ್ಮ ತಾಯಿಯ ಒಪ್ಪಿಗೆ ಇಲ್ಲದೆ ಸನ್ಯಾಸತ್ವವನ್ನ ಸ್ವೀಕರಿಸೋದಕ್ಕೆ ಸಾಧ್ಯವಾಗದೆ ಬಹಳಷ್ಟು ದಿನಗಳು ಕಳೆದಿದ್ರು. ಅದಾದ ನಂತರ ಅವರು ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ, ಅಮ್ಮ ನನ್ನನ್ನ ಮೊಸಳೆ ಹಿಡಿದುಕೊಳ್ತಿದೆ, ಸಂಸಾರ ವ್ಯಾಮೋಹ ಎನ್ನುವಂತಹ ಮೊಸಳೆ ನನ್ನನ್ನ ಹಿಡಿದು ತಿಂತಾ ಇದೆ, ಈ ಆಯಸ್ಸು ಎನ್ನುವಂತಹದ್ದು
ಮೊಸಳೆಯ ಹಾಗೆ ನನ್ನನ್ನ ಕಚ್ಚಿ ಕಚ್ಚಿ ಪ್ರತಿ ಕ್ಷಣವೂ ಕೊಲ್ತಾ ಇದೆ. ಇದೆಲ್ಲದ್ರಿಂದ ನಾನು ಬಿಡುಗಡೆಯನ್ನ ಹೊಂದಬೇಕು ಎಂಬಂತಹದ್ದಾದ್ರೆ ನಾನು ಸನ್ಯಾಸತ್ವವನ್ನ ಸ್ವೀಕರಿಸಬೇಕು ಎಂಬಂತಹದ್ದಾಗಿ ತಾಯಿಗೆ ಹೇಳಿ, ತಾಯಿಯನ್ನ ಕನ್ವಿನ್ಸ್ ಮಾಡಿ ಅದಾದ ನಂತರ ಅವರು ಸನ್ಯಾಸತ್ವವನ್ನ ಸ್ವೀಕರಿಸುತ್ತಾರೆ. ಅದೇ ರೀತಿಯಲ್ಲಿಯೇ ಪ್ರತಿಯೊಬ್ಬರು ಸಹ ಸನ್ಯಾಸತ್ವವನ್ನ ಸ್ವೀಕರಿಸಬೇಕು ಎಂಬಂತಹದ್ದಾದ್ರೆ ತಾಯಿಯ ಒಪ್ಪಿಗೆ ಅನ್ನುವಂತಹದ್ದು ಪ್ರಮುಖವಾಗಿ ಬೇಕಾಗತ್ತೆ. ಈ ಒಂದು ಸನ್ಯಾಸತ್ವಕ್ಕೆ ಆಯ್ಕೆಯಾಗಬೇಕಾದ್ರೆ ಅವರು ಒಂದು ಸಂಸ್ಕಾರಯುತ ಕುಟುಂಬದಲ್ಲಿ ಜನಿಸಿದರೆ ಸಾಕು. ಆದ್ರೆ ಮಠದ ಕಾರಿಗಳಾಗಬೇಕು ಎಂಬಂತಹದ್ದಾದ್ರೆ ಅವರು ಅದಕ್ಕೆ ತಕ್ಕನಾದಂತಹ ಶಿಕ್ಷಣವನ್ನ ಪಡೆದುಕೊಳ್ಳಬೇಕಾಗತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಅವರು ಯಾವುದೇ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದ್ದರೂ ಸಹ ಮಠದ ಸುಪರ್ದಿಗೆ ಅವರು ಒಳಪಟ್ಟ ನಂತರ ಸನ್ಯಾಸತ್ವದ ಜೀವನ ಹೇಗಿರುತ್ತೆ, ಸನ್ಯಾಸತ್ವವನ್ನ ಸ್ವೀಕರಿಸಿದ ನಂತರ ಯಾವ ರೀತಿಯಾಗಿ ಪೂಜೆಗಳನ್ನ, ಅನುಷ್ಠಾನಗಳನ್ನ ಮಾಡ್ಕೊಳ್ಬೇಕು, ಹಾಗೆಯೇ ಜನರನ್ನ ಯಾವ ರೀತಿಯಾಗಿ ಪೊರೆಯಬೇಕು, ಈ ಎಲ್ಲ ವಿಚಾರಗಳನ್ನ ಅವರಿಗೆ ಆ ಒಂದು ಅವಧಿಯಲ್ಲಿ ಕಲಿಸಲಾಗತ್ತೆ. ಈ ಒಂದು ಪೀರಿಯಡ್ ಇದೆಯಲ್ಲ, ಅವರ ಕಲಿಕೆಯ ಸಮಯ ಇದೆಯಲ್ಲ, ಇದು ಅವರಿಗೆ ಬಹಳ ಬಹಳ ಅಗ್ನಿ ಪರೀಕ್ಷೆಯ ಸಮಯ. ಯಾಕಂದ್ರೆ ಈ ಸಮಯದಲ್ಲಿ ಅವರ ಮನಸ್ಸು ಅನ್ನುವಂತಹದ್ದು ಸನ್ಯಾಸತ್ವದ ಕಡೆಗೆ ಪೂರ್ತಿಯಾಗಿ ವಾಲುತ್ತೋ, ಅವರು ಆ ಜವಾಬ್ದಾರಿಗಳನ್ನ ನಿರ್ವಹಿಸಬಹುದೋ, ಅಥವಾ ಅವರು ಸಂಸಾರಿಕವಾಗಿ ಹೋಗೋದಕ್ಕೆ ಇಚ್ಛೆ ಪಡ್ತಾ ಇದ್ದಾರೋ ಎಂಬಂತಹ ಒಂದಷ್ಟು ಪರೀಕ್ಷೆಗಳನ್ನ ಅವರು ಎದುರಿಸಬೇಕಾಗತ್ತೆ. ಈ ಸಮಯ ಇದೆಯಲ್ಲ, ಇವರ ಕಲಿಕೆಯ ಸಮಯದಲ್ಲಿ ಅವರಿಗೆ ನಾನು ಸನ್ಯಾಸತ್ವವನ್ನ ಸ್ವೀಕರಿಸೋದಿಲ್ಲ, ನಾನು ಮಠದ ಉತ್ತರಾಧಿಕಾರಿ ಆಗೋದಿಲ್ಲ. ನಾನು ಕೇವಲ ಸನ್ಯಾಸತ್ವವನ್ನ ಸ್ವೀಕರಿಸ್ತೇನೆ, ನನ್ನ ಜೀವನವನ್ನ ನಾನು ನಡೆಸಿಕೊಳ್ತೇನೆ. ಅಥವಾ ನಾನು ಸನ್ಯಾಸತ್ವವನ್ನ ಸ್ವೀಕರಿಸೋದಿಲ್ಲ, ನಾನು ಸಂಸಾರಿ ಆಗ್ತೇನೆ ಎಂಬಂತಹ ಆಯ್ಕೆಗಳು ಕೂಡ ಇರುತ್ತೆ. ಇವರು ಈ ಸಮಯದಲ್ಲಿ ಬೇಕಾದ್ರೆ ಆ ಆಯ್ಕೆಗಳನ್ನ ಮಾಡಿಕೊಳ್ಬಹುದು. ಅಥವಾ ಅವರ ತಂದೆ ತಾಯಿಗೆ, ಅವರ ಕುಟುಂಬ ವರ್ಗಕ್ಕೆ ಅವರು ಸನ್ಯಾಸಿ ಆಗೋದು ಬೇಡ, ಅಥವಾ ಅವರು ಸನ್ಯಾಸಿ ಆದರೂ ಮಠದ ಅಧಿಪತಿ ಆಗೋದು ಬೇಡ, ಅವರು ತಮ್ಮ ಜೊತೆಗೆ ಇರ್ಲಿ ಎಂಬಂತಹದ್ದಾಗಿ ಕೂಡ ಅವರು ಹೇಳ್ಕೊಂಡ್ರೆ ಆ ಒಂದು ಅವಕಾಶ ಕೂಡ ಇರುತ್ತೆ. ಈ ರೀತಿಯಾಗಿ ಅವರು ಕಲಿಕೆಯನ್ನ ಮುಗಿಸಿ ಬಂದ ನಂತರ ಅವರನ್ನ ಅವರಿಗೆ ಸನ್ಯಾಸತ್ವದ ದೀಕ್ಷೆಯನ್ನ ಕೊಟ್ಟು ತದನಂತರ ಮಠದ ಅಧಿಪತಿಗಳನ್ನಾಗಿ ಮಾಡಲಾಗತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಆಯ್ಕೆಗಳು ಇರೋದಿಲ್ಲ. ಒಮ್ಮೆ ಅವರ ಮೈ ಮೇಲೆ ಕಾವಿ ಬಟ್ಟೆ ಬಿತ್ತು ಎನ್ನುವಂತಹದ್ದಾದ್ರೆ ಅವರು ಆ ಮಠದ ಒಂದು ಪದ್ಧತಿಗಳಿಗೆ ಬಾಧ್ಯರಾಗಿ ಇರಲೇಬೇಕಾಗತ್ತೆ. ಈ ರೀತಿಯಾಗಿ ಸನ್ಯಾಸತ್ವವನ್ನ ಸ್ವೀಕರಿಸಿ ಮಠದ ಅಧಿಪತಿಗಳಾಗಿಯೂ ಸಹ ಕೆಲವೊಮ್ಮೆ ಸಂಸಾರಿಕವಾಗಿ, ಅಂದ್ರೆ ಅವರ ಸನ್ಯಾಸತ್ವದ ಒಂದು ಅವಧಿ ಅಷ್ಟೇ ಇದ್ದಾಗ ಮಾತ್ರ ಆ ಆ ಒಂದು ಸಮಯದಲ್ಲಿ ಅವರಿಗೆ ಸಂಸಾರಿಗಳಾಗ್ಬೇಕು, ಅಥವಾ ತನ್ನಿಂದಾಗಿ ಸನ್ಯಾಸತ್ವಕ್ಕೆ ಚ್ಯುತಿ ಬರಬಾರದು ಎಂಬಂತಹ ಒಂದು ವಿಚಾರಗಳು ಅವರಲ್ಲಿ ಬಂದಾಗ ಅವರು ಪೀಠದಿಂದ ಇಳಿದು ಸಂಸಾರದ ಜೀವನದತ್ತ ನಡೆಯಬಹುದು. ಇಂತಹ ಒಂದು ಉದಾಹರಣೆಗಳು ಕೂಡ ನಮ್ಮ ಸಮಾಜದಲ್ಲಿ ನಡೆದಿದ್ದಿದೆ. ಇಲ್ಲವೇ ಇಲ್ಲ ಅನ್ನುವಂತಹದ್ದಾಗಿಲ್ಲ. ಸನ್ಯಾಸತ್ವವೇ ಶಾಶ್ವತ ಎಂಬಂತಹದ್ದಾಗಿ ಕೂಡ ಇಲ್ಲ. ಅವರವರ ಇಚ್ಛೆಗನುಸಾರವಾಗಿ ಅವರು ಪೀಠದಿಂದ ಇಳಿದು ತಮ್ಮ ಸನ್ಯಾಸತ್ವ ಜೀವನವನ್ನ ಮುಕ್ತಾಯಗೊಳಿಸಿ ಸಂಸಾರದತ್ತ ನಡೆಯಬಹುದು. ಅಥವಾ ಸನ್ಯಾಸತ್ವದಲ್ಲಿಯೇ ಅವರು ಪೀಠಾಧಿಪತಿಗಳಾಗಿರದೆ ತಮ್ಮ ಒಂದು ಅನುಷ್ಠಾನಗಳನ್ನ, ತಮ್ಮ ಸೇವೆಗಳನ್ನ ಸಹ ಮುಂದುವರಿಸಿಕೊಂಡು ಹೋಗಬಹುದು. ಈ ರೀತಿಯಾಗಿ ಕಲಿಕೆಯನ್ನ ಮುಗಿಸಿಕೊಂಡು ಬಂದ ನಂತರ ಅವರಿಗೆ ಕಾವಿಯನ್ನ ಕೊಟ್ಟು ಸನ್ಯಾಸತ್ವದ ದೀಕ್ಷೆಯನ್ನ ಕೊಟ್ಟು ಪೀಠಾಧಿಪತಿಗಳನ್ನಾಗಿ ಮಾಡಲಾಗತ್ತೆ. ಆ ಪೀಠಾಧಿಪತಿಗಳನ್ನಾಗಿ ಮಾಡುವಂತಹ ಸಂದರ್ಭ ಇದೆಯಲ್ಲ, ಅದಂತೂ ಬಹಳ ಬಹಳ ಪುಣ್ಯಕರವಾದಂತಹದ್ದು. ಯಾಕಂದ್ರೆ ಸನ್ಯಾಸತ್ವ ಶಂಕರಾಚಾರ್ಯರು ಹೇಳುವ ಮಟ್ಟಿಗೆ ಹೇಳೋದಾದ್ರೆ, ಸನ್ಯಾಸತ್ವ ಎನ್ನುವಂತಹದ್ದು ಎರಡನೆಯ ಜನ್ಮ ಇದ್ದ ಹಾಗೆ ಮನುಷ್ಯನಿಗೆ. ಮೊದಲನೆಯ ಜನ್ಮದಲ್ಲಿ ಅವನು ಸಹಜವಾಗಿರ್ತಾನೆ, ಎರಡನೆಯ ಜನ್ಮದಲ್ಲಿ ಅವನು ಸನ್ಯಾಸಿಯಾಗಿ ಮೋಕ್ಷವನ್ನ ಹೊಂದ್ತಾನೆ. ಸನ್ಯಾಸತ್ವದ ಆ ಒಂದು ಬಟ್ಟೆ ಮೈ ಮೇಲೆ ಬಿದ್ರೆ ಸಾಕು, ಅಷ್ಟಕ್ಕೆ ಅವರಿಗೆ ಮೋಕ್ಷ ಎನ್ನುವಂತಹದ್ದು ಪ್ರಾಪ್ತವಾಗಿ ಬಿಡತ್ತೆ ಎಂಬಂತಹದ್ದಾಗಿ ಶಂಕರಾಚಾರ್ಯರು ಹೇಳ್ತಾರೆ. ಹಾಗಾಗಿ ಈ ಒಂದು ಸಂದರ್ಭ ಇದೆಯಲ್ಲ, ಇದು ಬಹಳ ಶ್ರೇಷ್ಠವಾದಂಥದ್ದು ಎಂಬಂತಹದ್ದಾಗಿ ನಮ್ಮ ಧರ್ಮ ಕೂಡ ಹೇಳುತ್ತೆ. ಪವಿತ್ರವಾದಂತಹ ಜಲದಿಂದ ಅವರಿಗೆ ಸ್ನಾನವನ್ನ ಮಾಡಿಸಿ, ಅವರ ಕೇಶಮುಂಡನವನ್ನ ಮಾಡಿ, ತದನಂತರ ಅವರನ್ನ ನೀರಿನಲ್ಲಿ ಮುಳುಗಿಸ್ತಾರೆ. ಪೂರ್ತಿಯಾಗಿ ಅವರು ನೀರಿನಲ್ಲಿ ಮುಳುಗಬೇಕು. ಆಗ ಅವರು ಮೈ ಮೇಲೆ ಇದ್ದಂತಹ ಪ್ರತಿಯೊಂದು ವಸ್ತ್ರಗಳನ್ನ, ಅವರ ಪ್ರತಿಯೊಂದು ವಿಚಾರಗಳನ್ನ, ಅಂದ್ರೆ ಅಷ್ಟು ದಿನಗಳ ಕಾಲ ಅವರು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಇರ್ತಾರೆ, ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಇರ್ತಾರೆ, ತಂದೆ ತಾಯಿ ಬಂಧು ವರ್ಗಗಳನ್ನ ಕೂಡಿಕೊಂಡಿರ್ತಾರೆ. ಅವರೆಲ್ಲವನ್ನ ಕೂಡ ಅವರು ಅಲ್ಲಿ ಬಿಡಬೇಕಾಗತ್ತೆ. ಆ ನೀರಿನಲ್ಲಿ ಪ್ರತಿಯೊಂದನ್ನು ಕೂಡ ಅವರು ಬಿಟ್ಟು ಎದ್ದೇಳುವಾಗ, ಆ ನೀರಿನಿಂದ ಮೇಲೇಳುವಾಗ ಅವರು ಹೊಸ ಮನುಷ್ಯರಾಗಿರ್ತಾರೆ. ಸಾಮಾನ್ಯ ಮನುಷ್ಯನಾಗಿ ನೀರಿನಲ್ಲಿ ಮುಳುಗುವಂತಹ ವ್ಯಕ್ತಿ ನೀರಿನಿಂದ ಮೇಲೆದ್ದಾಗ ಅವರನ್ನ ಗುರು ಎಂಬಂತಹದ್ದಾಗಿ ಅವರ ತಂದೆ ತಾಯಿಗಳು ಸಹ ಅವರಿಗೆ ಕೈ ಮುಗಿಯಬೇಕಾಗತ್ತೆ. ಒಂದು ಸ್ವರ್ಣವಲ್ಲಿ ಮಠದ ನಿಯಮಗಳಿಗೆ ಹೇಳಬೇಕು ಅಂತಂದ್ರೆ, ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಈಗ ಇರುವಂತಹವರು ಕೂಡ ಸನ್ಯಾಸತ್ವವನ್ನ ಸ್ವೀಕರಿಸಿ ಮಠದಲ್ಲಿಯೇ ಉಳಿದವರು. ಆಗಿನಿಂದಲೂ ರಾಜರಾಜೇಶ್ವರಿಯ ಪೂಜೆಯನ್ನ ನೆರವೇರಿಸಿಕೊಂಡು ತಮ್ಮದಾದಂತಹ ಅನುಷ್ಠಾನಗಳನ್ನ ನೆರವೇರಿಸುತ್ತಾ ತನ್ನ ಸೀಮಾ ಜನರನ್ನೆಲ್ಲ ಪ್ರೀತಿಯಿಂದ ಮಕ್ಕಳ ಹಾಗೆ ಪೊರಿತಾ ಬಂದಂತಹವರು. ತ್ಯಾಗ, ಪ್ರೀತಿ, ಕರುಣೆ, ಮಾನವೀಯತೆ, ಹಾಗೆ ಧರ್ಮನಿಷ್ಠೆ,
ಎಲ್ಲದಕ್ಕೂ ಹೆಸರಾಗಿರ್ತಕ್ಕಂತಹ ಶ್ರೀಮದ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪ್ರತಿರೂಪದಂತೆ ಬರುವಂತಹ ಅವರ ಶಿಷ್ಯರು ಸಹ ಈ ಗುರುಗಳ ಹಾಗೆಯೇ ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡ್ತಾ ಧರ್ಮನಿಷ್ಠೆಯುಳ್ಳವರಾಗಿ ನಮ್ಮೆಲ್ಲರನ್ನು ಸಹ ಆ ಒಂದು ಧರ್ಮದ ಜ್ಯೋತಿಯಲ್ಲಿ ಆ ಒಂದು ಬೆಳಕಿನಲ್ಲಿ ಕರೆದುಕೊಂಡು ಹೋಗ್ಲಿ ಅಂತ ಪ್ರಾರ್ಥಿಸ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ರಿಗೂ ಈ ಮಾಹಿತಿಗಳು ಇಷ್ಟವಾಗಿರಬಹುದು ಅಂತ ಭಾವಿಸ್ತಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ಸಹ ಈ ವಿಷಯಗಳು ತಿಳಿದಿರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಉತ್ತಮವಾದ ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೇನೆ ಅಂತ ಹೇಳ್ತಾ ನಮಸ್ಕಾರ.